ಮಿಶ್ರಣಕ್ಕಾಗಲಿ ದೇವ. ಮನ್ಮಥ 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 ಇಲ್ಲಿ ಸರ್ ಕಾಲು ಜನಕ್ಕೆ ಅವಕಾಶ ಇಲ್ಲ. ನಡೆಯಮ್ಮ ಇಲ್ಲಿ ಸರ್. ಬಂದವರಂ ನಾರಾಯಣಗಿರಿಗಳ ದೇವ ಮಹಾನ್ ಬಾಬಾ 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 ಎರಡಕ್ಕಾಗಿಲ್ಲ ಮೂರನೇ ಹಂತಕ್ಕೆ ಹೋಗ್ಬೇಕಾಗತ್ತೆ ನಾವು. ಮಿಂಚಿನ ನೋಡದಿಂದ ಸುಂದರವಾಗಿ ಕಂದ ಬಂದವರಂ ಧಾರ್ಮಿಕಗಳ ಮಹಾದೇವ ಎದ್ದು ಬಂದು ಎರಡು ಮಾತನಾಡಿದ್ರೆ ಚೆಂದಾಗಿರಬೇಕಪ್ಪ. ರಾವಣನ ಪುತ್ರನ ವಿಚಾರವಾಗಿ ಹೇಳುವಂತ ಸುರಕ್ಷಿತವಾದ ನನ್ನ ಸಹೋದರವಾದ ಮಹಾಜ್ಞಾನಿ. ಇನ್ನೊಂದು ಸ್ವಲ್ಪ ಕಳ್ಕೊಂತ ಹೋದ್ರೆ ಒಳದಂಡಿಗೆ ಹೋಗ್ಬೇಕು. ದೇವ ಎಂಬ ವೈರಿಗಳ ಸಂಭ್ರಮಕ್ಕೆ ಹಿಂಬುಗೂಡದ ತುಂಬಿರ್ದ ನಮ್ಮ ಕೀರ್ತಿ ನಿತಂಬರಿಯರ ಮುಖ ಬಿಂಬಾಯಮಾನವಂ ನೋಡಿ ನಡೆದಲಾಗುವ ವಿಕ್ರಮಾದಿತ್ಯ ಜಗಮಂ ಬಾಹುಬಲದಿಂದ ಗೆದ್ದ ಸೌಖ್ಯ ಸೌಭಾಗ್ಯ ಸೌಭಾಗ್ಯ ಸೌಜನ್ಯ ವಿಜಯ ವಿಲಾಸ ವೈಭವದಿಂದ ಈ ಭದ್ರಾಸನಕ್ಕೆ ಬಂದರಿದ್ದೀಕರಣ ಸದ್ಯಕ್ಕೆ ದಾರಂದು ವಿಚಾರಿಸುವ ನೀನು ಧರಿಸುತ್ತಾ ಅಪ್ಪ ನಾನು ಎಲ್ಲಿ ಓಡಿಸ್ಬಿಡ್ತೀನಿ ಅಂತ ಭಯ ಬಂದಿತ್ತು. ದೇವ ನಾವು ದಾರನ್ನ ಕೇಳಿದೀಯಾ? ಹಸಿರು ವಲ್ಲಿಯನ್ನು ಹುಟ್ಟಿರಬೇಕು, ಹಂಗೆಯಲ್ಲಿ ಬೆಳ್ಳಿ ಕಡಗವನ್ನು ತೊಟ್ಟಿರಬೇಕು, ಸುಂದರವಾದ ಆದಿನ ಕತ್ತಿಯನ್ನು ಕೈಯಲ್ಲಿ ಹಿಡಿದಿರಬೇಕು, ಖಡ್ಗದಿಂದ ರೋಷಾನ್ವಿತನಾಗಿ ಬಂದಿರುವ ಸುಂದರ ಗಂಡ ಸಾರಥಿ ನಾನಲ್ಲವೇನ ದೇವ? ಹೇಳಿಕೊಂಡು ಬರಬೇಕು ತಮ್ಮನ ಮಾತಿದವ. ಸಾರಥಿ ಚೆನ್ನಾಗಿ ಕೇಳಿ ಅನ್ನ ನಿಜ ನಾಮಾಗಿದ ಸಂಗತಿ ಅದೇನು ಭೂಪತಿ? ಶ್ರೀಮತ್ ಸಮಸ್ತ ಸುರ ನಿಖರ ನಿಸ್ತೂಲ ಕಾಂಚನ ಮುಖ ಚಕ್ರ ಪ್ರತ್ಯುಗ್ರರತ್ನ ಪ್ರಿಯಪಾರ ರಾಜಮಾನ ಚರಣ ದುರ್ಗನೆಯಿಂದ ಸುರತಾರಂಗಣ ಪಡೆದ ಮೊದ ಕೈದವರನ್ನ ಮಳೆದ ಕಂಸ ಮುರಿದ ಸಿರಗಳ ಚಕ್ರದಿಂದ ತಡೆದ ಆ ಸಾರಥಿ ಭಕ್ತರ ನಮ್ ಕೈ ಹಿಡಿದ ದ್ವಾರಕ ನಗರಂ ಬಿಡಿದಾಳುವ ಬಲರಾಮ ಚಕ್ರವರ್ತಿ ಬಲಭುಜ ಗಣಿತ ಪುರಟ್ಟದಾರಿಯತ್ತ ಮೆರೆಯುವ ಸಾರಥಿ ಜಗದ್ರ ಲಕ್ಷ್ಮೀ ವಜಿಕರ ಸಾಂದ್ರತರ ಸುಗುಣ ನಿಶಾಂಗ ಯಾದವೇಂದ್ರನಾದ ಶ್ರೀಕೃಷ್ಣನ ಮಹಿಮಾನ ವರ್ಣಕ್ಕೆ ಈ ಹಡದೊಡೆಯಳು ನರೆದ ನಗುತ್ತ ಕುಳಿತಿರುವ ಭೀಷ್ಮಕರಾಜನ ಕುಮಾರಿ ರುಕ್ಮಾಂದಗಳ ತಂಗೆ ಕನಕಾತ್ಕರಿ ದೇವ ರುಕ್ಮಿಣಿ ಅಮ್ಮನವರ ಗರ್ಭ ಕ್ಷೀರಾವರಾತಿಗೆ ತಾರಾಪತಿಯಂತೆ ಬಲಧೊಳ ಬಲಭದ್ರನಂತೆ ಶಾಂತಿಯೊಳ ಶ್ರೀಕೃಷ್ಣನಂತೆ ದಯದೊಳ ಶಂಕರನಂತೆ ಮೆರೆಯುವ ಎಲ್ಲ ಸಾರಥಿ ಎನ್ನ ಕರುಣ ಕಟಾಕ್ಷ ಮಾತ್ರದೊಳ ಯಾವತ್ತೋ ಕಂಗಳಲ್ಲಿ ಒಪ್ಪುವ ಯೋಗಿಗಳು ಅಟರಾಜ ಯೋಗಿಗಳು ತಮ್ಮ ತಮ್ಮ ಇಷ್ಟ ಸಿದ್ಧಿಗಳನ್ನು ಕಳೆದುಕೊಂಡು ಕಾಂಚನಾದ್ರಿ ಧೈರ್ಯ ಎಂಬ ಕಲ್ಲು ಕರಿಗೆ ಪೂಜೆ ಮುಕ್ಕುತ್ತ
ಭೂಮಿ ಭೂಮಿ ಆಧಾರ ಚಕ್ರ ಕೇಳಿಸುವ ದುರ್ಮತ ಪ್ರಚಂಡ ಎಲ್ಲ ಸಾರಥಿ ಭೂಮಿ ನಾನು ಶಿರೋಮಣಿಗಳ ಗಂಡ ಗಂಡ ನೆಂಬರ ಗಂಡ ಜಗದುತ್ಪತ್ತಿ ಸ್ಥಾನ ಗಂಡ ಪುಂಡರಿಕಾಕ್ಷದ ಕುಮಾರ ಧೀರಾಜ ಶರ್ಮೇಗ ಸಮೀರ ಮನ್ಮಥ ಮಹಾರಾಯ ನೋಡುವರ ಕಣ್ಣಿಗೆ ಒಂದು ಛಾಯ ಶ್ರೀ ರುದ್ರಪ್ಪ ತಾತನ ತೆರೆ ಎಳೆದಿರುವುದು ಒಂದು ನಿಶ್ಚಯ ಹೌದೇನಮ್ಮ ಸಾರಥಿ ಭೂಮಿ ಇಲ್ಲಿ ಕುಂತಿರುವ ಸಭಾ ಜನರಿಗೆ ನಮಸ್ಕಾರ ಎಲ್ಲ ಸಾರಥಿ ದೇವ ನನಗೆ ವಿದ್ಯೆ ಬುದ್ಧಿ ಹೇಳಿ ಕೊಟ್ಟ ಗುರುಗಳಿಗೆ ಹಾಕಿದ ಜಾಜಿ ಮಜ್ಜಿಗೆ ಅಪ್ಪಿನ ಆಹಾರ ಬಲವ ಶ್ರೀ ಮೋಲಹಾಲಿ ತಾತ ಮೆಚ್ಚಿ ಪಟ್ಟಿರೋದು ಮುತ್ತಿನ ತುರಯ ದೇವ ಮುದ್ದಿನ ರಂಗದಲ್ಲಿ ಬೆದರಿಸಿ ಬಂದ ಶಕ್ತಿವಂತನಾದ ಮುತ್ತಿನ ದಯಾನಂದನು ಮತ್ತು ಶಕ್ತಿವಂತನು ನೀನು ವೀರಮನ್ಮಥ ಮಹಾರಾಜರುದಾದರೆ ಇನ್ನು ಅಂದವಾದ ಸಮಾಂತರಕ್ಕೆ ಬಂದ ಕಾರಣವೇನು ದೇವ ಮಹಾನ್ ಭಾವ ಒಳ್ಳೆಯ ಸಾರಥಿಯೇ ಭೂಮತಿ ಈ ಸುಂದರವಾದ ಸಭಾಭದ್ರಾಸನಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಮುಪ್ಪರ ಅಂತಕ್ಕನ ತಕ್ಕ ಸರ್ಪಶನಾದ ನಮ್ಮ ಅಪ್ಪನ್ನು ಅಪ್ಪನಿಂದ ಕರೆಸಿದ ಕಾರಣ ತಪ್ಪದೆ ಮರಣವಾಯಿತು ಹೌದೇನು ದೇವ ಜಾಗೃತಿಯಿಂದ ನಮ್ಮ ಜನಕನ ತೋರಿಸುವಂತ ಸಾರ್ಥ ಜಾಗೃತಿ ಇನ್ನೊಬ್ಬ ಕುರೆ ಹೋಗಿ ಎಲ್ಲೇ ಬಂದೆ ನಿಂತ್ಕೊಳ್ಬೇಕು ಕರ್ಕ ಮಾಡ್ತಾರೆ ಕಾಂತಿ ಕನಕ ಐಶ್ವರ ವಸ್ತು ಮೇಲೆ ಕೇಳಪ್ಪ ಮಗುವೆ ಅಹೋ ಕಂದ ಅಹೋ ತಂದೆ ಅಹೋ ಕಂದ ದಿನ ಮಂದಿರದ ಚಂದದಿಂದ ಹಿಂದೂ ವದನಿಯರ ಪೂರ್ಣ ಮಂದಾಸದಿಂದ ಹಸ್ತಪಾಡಗಳನ್ನು ಆಡುತ್ತಾ ಕುಳಿತಿರುವ ಸಮಯದಲ್ಲಿ ನಿಮ್ಮ ಕಡೆ ಹಿಂದ ಒಬ್ಬ ಚಾರಣ ಬಂದು ಕರ ಪಂಕಜ ಮುಗಿದು ನಿಮ್ಮ ಜನಕನ ಹಪ್ಪಣೆಯಾಗಿರುವುದು ಬರಬೇಕೆಂದು ಹೇಳಿದ ಅಪ್ಪಯ್ಯ ಅಹೋ ಕಂದ ತಪ್ಪದ ಲಕ್ಷ್ಯ ಬಿಟ್ಟು ಪ್ರೇಮ ಪಟ್ಟು ತಡ ಮಾಡದ ಸಡಗರದಿಂದ ಗಡಗಡನೆ ಬಂದ ಜನಕ ಈಯನ್ನ ಕರೆಸಿದ ಪರಿದಾವುದು ರಾಜಾಜಿರಾಜರು ಕಪ್ಪವನ್ನು ತಂದು ಕೊಡುವರು ಇಲ್ಲವೋ ಅಹೋ ಜನಕ ಅಹೋ ಕಂದ ಅಚಲ ಮನಸ್ತರ್ಕವಾದ ಚಟ ನಿಶ್ಚಾಟ ಶ್ಯಾಮಗುದ್ದ ವರ್ಮ ಮೊದಲಾದ ಪುತ್ರ ಪೌತ್ರರೇನಾದರೂ ಪ್ರತಿಬಿಂಬಿಸಲೇ ಹೇಗೆ ಅಹೋ ಅಪ್ಪಯ್ಯ ಅಹೋ ಮಗನೇ ತಪ್ಪದೆ ಹೇಳು ಅವರ ಕರವನ್ನು ಹಿಡಿದು ಕುಪ್ಪಸು ದುಪ್ಪನೆ ಭೂಮಿಗೆ ಅಪ್ಪಳಿಸಿದರೆ ಬಾಪುರ ವೀರಮಾರನೆಂಬ ನಾಮಾಂಕಿತ ವೇದಕ್ಕೆ ತಂದೆ ಕರೆಸಿದರೆ ನಾ ಬಂದೆ ಕರ ಮುಗಿದು ನಿಂದೆ ಹೇಳಿ ನಾ ಬಂದೆ ಅಹೋ ಮಗನೇ ಅಹೋ ಜನಕ ಹೇಳದನ್ನು ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳಪ್ಪಯ್ಯ
ಅದೋ ಜನಕ, ಈ ದಿವಸ ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಅದೇನಪ್ಪಯ್ಯ, ದ್ವಾರಕಾವತಿಗೆ ನಿನ್ನ ಲಗ್ನದ ಸಮೀಪಕ್ಕೆ ಹೊರಡುವ. ಅಹೋ ಕಂದ, ಅಹೋ ಕನಯ, ನಿನ್ನ ರಥವನ್ನು ಕಮಲಾವತಿಗೆ ಚೂಟಿಯಿಂದ ಬಿಡುವಂತನಾಗು ಸುತನೆ ಅತಿವಲ್ಲ ನುಡಿತಾನೆ. ಕುಲವರ್ಧನ, ಯಾದವ ಕುಲವರ್ಧನ, ನಿಮ್ಮ ಇಷ್ಟದಂತ ಈ ಸೃಷ್ಟಿಗಳು ನಮ್ಮ ವೈಭವಕ್ಕೆ ಸರಿಯಿಲ್ಲ ಎಂಬುವಂತೆ ವಸಂತ ಮೊದಲಾದ ಹತ್ತರಿಂದಲೂ ಹಸ್ತಿನಿ, ಚಿನ್ನಿನಿ, ಶಕ್ತಿನಿ, ಕನ್ನಿನಿ ಈ 4 ಜಾತಿಯ ಸ್ತ್ರೀಯರಿಂದಲೂ ಕೂಡಿ ಚತುರಂಗಗಳನ್ನು ಶೀಘ್ರವಾಗಿ ಗಣಿತರನ್ನು ಬಂಧಿಸಿ ಬಂಧೂರವಾದ ಚಂದನವನ್ನೇರಿ ಚಂದದಿಂದ ಸಿದ್ಧವಾಗಿ ಬರುವ ಶ್ರೀಪತಿ ನಾವು ಇಷ್ಟದಂತೆ ಹೋಗಿ ಬಾರಪ್ಪ ಸುತ್ತಾನೆ. ಈ ಬಡವಗಳ ಬಡ ಸಂಭ್ರಮದಿಂದ ಪರಿಶ್ರಮಿಸುವ ಕಮಲಾವತಿ ನಗರಕ್ಕೆ ಲಗ್ನ ಮಾಡಿಕೊಳ್ಳುವುದಕ್ಕೆ ಹೋದ್ರೆ ಜಯಕೋಟಿಯಿಂದ ಚಂದ್ರನಂ ಕರೆಸಿ ವಸಂತನಂ ಬರೆಯಲು ದಿಂಚಿನಿಂದ ಈ ನಿರ್ಮಿಸಿದ ಕಬ್ಬಿನ ಬಿಲ್ಲ ಈ ಅನ್ನರಥದ ಮೇಲಿನ ತಮ್ಮ ಶ್ರೀರಂಗಾಗಲ ದೇವ ಗಣಿತಗಳನ್ನು ಬಂಧಿಸು, ಜಯಕರ್ನಾದವನ್ನು ಮುಡಿಸು, ಹೌದೇನು ದೇವ, ಭೂತ ವೃಕ್ಷಗಳೆಂಬ ಛತ್ರ ಚಾಮರಗಳನ್ನು ಬಿಡಿಸು. ಈ ವೃತ್ತಿಗಳು ನಮ್ಮ ವೈವಾಹಕ್ಕೆ ಸರಿಯಿಲ್ಲ ಎಂಬುವಂತೆ ಕಮಲಾವತಿ ನಗರಕ್ಕೆ ಚೂಟಿಯಿಂದ ರಥವನ್ನು ಬಿಡಿಸಾರ್ತೆ ಸ್ವಾತಿ ಜಾಗೃತಿ ತಮ್ಮ ಶ್ರೀರಂಗಾಗಲ ಹೋಗಿ ರಥವನ್ನು ಬಿಡುವನ್ನಾಗದೆ. ಭೀಮಾರ್ಜುನರೇ, ಹೇಳುವನ್ನು ಚೆನ್ನಾಗಿ ಕೇಳಿರಿ. ದುದಿಯಪುರ ಒಡೆಯರಾದ ಭೀಮಾರ್ಜುನರೇ, ಇನ್ನೇತಕ್ಕೆ ದಳ ಕಮಲಾವತಿಗೆ ಚೂಟಿಯಿಂದ ರಥವನ್ನು ಬಿಡುವಂತರಾಗಿರೈ ದೃಢಬಲತಾರೆ. ಕಮಲಾವತಿ ಸೂಟಿಯಿಂದ ರಥವನ್ನು ಬಿಡುವಂತೆ ಸಾರಥಿ
ದೇವ ಇದು ನೋಡಕ ಎಷ್ಟು ಮಂದಿ ಮತ್ತೆ ಕಾಯ್ಕೊಂಡ್ ನಿಂತಾರ ನೋಡ ಮಾವ. ದೇವ ನನ್ನ ಹೆಸರು ಚಾರ, ಹೆಂಡತಿಯಾಗಿ ತಂದು ಕೊಡುವ ಚೆಂಡುವಿನ ಹಾರ. ಸಾರಥಿ ಪಾತ್ರಕ್ಕೆ ತಂದು ಕೊಟ್ಟಿಲ್ಲ ಈಗಿನ ಸೊಂಡಿಗೆ ಹಾರ. ನಾಟ್ಯದಲ್ಲಿ ನಾಟ್ಯ ಮಾಡುವ ಹೆಣ್ಣು ಮಕ್ಕಳನ್ನ ಕಂಡು ತಂದು ಕೊಡುವರೆ ಬೀಗ ಮಲ್ಲಿಗುವಿನ ಹಾರ. ಹೇಗಿದ್ದರೆ ಒಂದು ಹೆಣ್ಣು ಮಕ್ಕಳದ ಒಂದು ದೊಡ್ಡ ದರ್ಬಾರ. ನಮ್ಮ ಗಡಿಮಾರಕರನ್ನು ಸೇರಿಕೊಂಡು ಚೂಳಿಗಾಗಿ ತಂದು ಕೊಟ್ಟಿರುವ ನಾಲ್ಕಳೆಯ ಬಂಗಾರದ ಸರ. ಅದನ್ನ ಹಾಕಿಕೊಂಡು ಓಣಿಯಾಗುತ್ತಿರುತ್ತವ ಗೊತ್ತಿಯಂಗ ಗರಾಗರ. ಅದನ್ನು ನೋಡಲಾರದೆ ತಮ್ಮ ಮುಂದೆ ನಿಂತುಕೊಂಡು ಮಾತಾಡಲಿಕ್ಕೆ ಬಂದಿರುವ ಸ್ವಂತ ರಾಮಣ್ಣ ಸಾರಥಿ ನಾನಲ್ಲವೇ ದೇವ. ಹೇಳಿಕೊಂಡು ಬರಲಿಕ್ಕೆ ತಮ್ಮನ ಹಾಕಿದವ ಎಲ್ಲ ಈ ಸಾರಥಿ ಎಂಬ ನರಪಶುವೇ ದೇವ. ದೊಡ್ಡ ಭಾವದಿಂದ ನಮ್ಮನ್ನ ಮಾಂಕಿತವನ್ನು ಕೇಳಬೇಕೆಂಬ ಶಕ್ತಿವಂತೆ. ಹೌದು ದೇವ. ಬರಲಿ ಆದರ ಇತ್ತವ ಚಿತ್ತವಂತೆ ಕೇಳ. ಚೆನ್ನಾಗಿ ಹೇಳಿದೇವ. ಸರಿ ಸಾರಥಿ ನೋಡಿ, ವೀರಭದ್ರ ದೇವರ ಪಾದಕ್ಕೆ ಎನ್ನಯ ಶಿರ, ಎನ್ನ ತಂದೆ ತಾಯಿಯ ಪಾದಕ್ಕೆ ಎನ್ನಯ ನಮಸ್ಕಾರ. ಸಾರಥಿ ಗುಳ್ಳೇದ ಗ್ರಾಮದಲ್ಲಿ ಜನಿಸಿದ ಗಾದಿ ಲಿಂಗಪ್ಪ ತಾತನವರ ಪಾದಕ್ಕೆ ಎನ್ನಯ ಶಿರ, ಮಳ್ಳಿ ಹೊಸಿಗೇರಿಯಲ್ಲಿ ಜನಿಸಿದ ನಮ್ಮ ಬೀರಲಿಂಗೇಶ್ವರ ತಾತನವರ ಪಾದಕ್ಕೆ ಎನ್ನಯ ನಮಸ್ಕಾರ. ಸಾರಥಿ ತುಂಬಿ ಕಾದಿದ್ದೆ ಹೂವಿಗಾಗಿ, ಹೂವ ಕಾದಿದ್ದೆ ದೇವರಿಗಾಗಿ, ದೇವರ ಇರುವರ ನಮ್ಮೆಲ್ಲರ ಬೆಂಬಲವಾಗಿ. ಸಾರಥಿ ನವಿಲಿಗೆ ನಾಟ್ಯ ಚಂದ, ಕೋಗಿಲಿಗೆ ಕಾನ್ನ ಚಂದ, ಹೆಣ್ಣು ಮಕ್ಕಳಿಗೆ ಒಂದೇ ಹಂದ, ಅದು ಕುಂಕುಮದ ಹಂದ. ಸಾರಥಿ ಈ ಬೈಲಾಟವು ರುದ್ರಪಾದ ಗ್ರಾಮದಲ್ಲಿ ಎಷ್ಟು ಚಂದವಾಗಿ ಕಾಣುವುದು ನೋಡಿದೆಯಾ ಸಾರಥಿ? ಹೌದೇನ ದೇವ. ಎಂತ ಭಯಂಕರವಾದ ಕಾರು ಮಡಿಲಿಂದೊಳ್ಳ ಹಡಿ ಇಟಲು ಕರಲ್ಲಂದ ನಡಿಗೆ ಪ್ರತಾಪನ ಮಾಣಿಂಗನ ಮಣಿಯು ತಡೆಯಲಾರದೆ ಚಟ್ ಚಟಲ್ಲಂದ ಕಡೆಗೆ ಸಿರಿದ ಬಿತ್ತವು. ಸಾರಥಿ ಸೋಮನ ಗರ್ಭ ಇಬ್ಬಾಗವಾಯಿತು, ಎಲ್ಲ ಅಷ್ಟ ದಿಗ್ಗಜಗಳು ಎಕ್ಕಳ ನುಗ್ಗಿ ಮುಕ್ಕಾಗಿ ಬರ್ರನೆ ಬಿರಿದು ಈ ರಾಜ್ಯ ಮಹಿ ಪಡವಿಗೆ ಬಿದ್ದವು. ಮಪ್ಪಿನಿಂದ ನಿತ್ತರಿಸಿದ ವೀರಬೊಪ್ಪೆಯನ್ನಿತ್ತು ಅರ್ಪಟಿಸಲು ಸಪ್ತ ಲೋಕಂಗಳಂ ಗರ್ಜಿಸಿ ಶಾಪ್ತಮಂ ಕೇಳಿ ಅಭ್ರೋತ್ತವ ಅಗ್ನಿ ನೇತ್ರಕ್ಕೆ ಗರ್ಭದ ಪಡಲ್ಲಂದು ಇಬ್ಬಾಗ ಮಾಡಿ ಅಪ್ಪರೆ ಕಾಡಿಗೆ ನಿಬ್ಬರದೆ ಬಂದು ಎನ್ನ ಪಾದಕ್ಕೆ ಸಾರಥಿ ಎನ್ನ ನಾಸ್ಯ ಸುಟ್ಟದೊಳ್ಳೆ ಸೂಸುವ ವಿಷ್ಣುಲಿಂಗ ಸಂಘಾತಕ್ಕೆ ಸಪ್ತ ಸಮುದ್ರದೊಳ್ಳೆ ಕುದಿದಿಕ್ಕುವ ಜಲದಂತೆ ಒಳಗೊಂಡು ಮಾರ್ಕಂಡ ಮಂಡಲಕ್ಕೆ ಹರಿದವು. ಸಾರಥಿ ವಿಸ್ಫೂರಿತ ಕೊರೆದಾಡಿದ ಒಡೆತದ ತರ್ಪಾಟಕ್ಕೆ ಅಷ್ಟ ದೇವತೆಗಳು ನಡುನಕ್ಕೆ ಬರ್ರನ ಬಿಚ್ಚೆ ಪಾತಾಳ ಲೋಕಕ್ಕೆ ಸರ್ರನೆ ಸುರಂಗ ಬಿದ್ದಿದೆ.
ಅಂಗ ವಂಗ ಕಳಿಂಗ ಭಗತ ಮಾಳವ ಮಲಯಾಳ ಮೊದಲಾದ 56 ದೇಶದ ದೊರೆಗಳ ಸರಿಯಾಗಿ ಕಾಲ ಕಾಲಕ್ಕೆ ಕಪ್ಪಮಂತಂದಪ್ಪಿಸದಕ್ಕರೆ ಅವರ ಗರ್ಭ ಇಬ್ಬಾಗ ಮಾಡಿ ಮಾಂಸಮಂ ಕಡೆಗೆ ತೆಗೆದು ಇಂಡು ಭೂತಗಳ ತಂಡಕ್ಕೆ ಅಪ್ಪದೂಟಮಂ ನೀಡಿಸುವ ಸಮರ್ಥ ದೇಶಕ್ಕೆ ಕಟ್ಟ ಲೋಕ ಪ್ರಖ್ಯಾತನಾದ ಲೀಗ ಮಹಾರಾಜನಂದು ಜೈವೇರಿಯನ್ನು ಸಾರಥಿ ಕನ್ನಡದಲ್ಲಿ ಹೊಳೆಯ ಮೀಸೆ ನೋಡಿ ಅಲ್ಲಾಡಿದೆವು, ನಾವು ಸೋತುಕೊಂಡು ಸಹೋದರಾಗಿ ನಿಂತೆವು. ನೀನು ಅಂದವಾದ ಸಭಾಂತರಕ್ಕೆ ಬಂದ ಕಾರಣವೇನ ದೇವ ಮಹಾನ್ ಬಾಬಾ ದೇವ. ಈ ಸಭಾ ಮತ್ರಾಸನಕ್ಕೆ ಅತ್ತುತರ ವಿಜಯಂ ಗೈದ ಕಾರ್ಯರ್ಥವೇನೆಂದರೆ ಸೃಷ್ಟಿ ಪಾಲಕರೆಲ್ಲರ ಎನ್ನ ಕತ್ತಳೆಯಂತ ದತ್ತಳೆಯನ್ನ ಪತ್ತಳಕ್ಕೆ ಬಂದು ಕಪ್ಪಮಂ ಕತ್ತಲ ಇಲ್ಲವ ಎನ್ನನ್ನು ಲೆಕ್ಕಿಸದೆ ಇರುವ ಮಿಕ್ಕಿದ ಚಿಕ್ಕಂದಿಗಳನ್ನು ಕಕ್ಕನ ಮರೆದಿಕ್ಕುವ ಕಾರಣ ಪರಾಣವಾಯಿತು ಖಂಡಿತ ಸಾರಥ. ಮುಂದಿನ ಸಂಗತಿ ಸ್ವಲ್ಪ ದಯವಿಟ್ಟು ಅన్నారు ಹೆಣ್ಮಕ್ಳು ಇದ್ದಾರೆ, ಸ್ವಲ್ಪ ಮಾಡ್ತಾರೆ. ಮಹಾರಾಜರು ದಾವಲ್ಲಿರುವರು ತೋರಿಸಪ್ಪ ಸಾರಥಿ. ನಿಮ್ಮ ವಿಶ್ವದಿಂದಾಗಲಿ ದೇವ ಮಹನ್ ಬಾಬಾ. ಐಶ್ವರ್ಯ ಮತ್ತು ದಾನವೇಂದ್ರ ನಿನಗೆ ದೇವಾಗಲಿ. ಬಂದಿರಿ, ಈ ಪೀಠವನ್ನು ಅಲಂಕರಿಸಿದರು ಸ್ವಾಮಿ ಸಜ್ಜನ ಪ್ರೇಮಿ. ಮೌಲಿಕ ಮಹಾರಾಜ ನಿನ್ನ ಇಷ್ಟದಂತೆ ಆಗಲಿ. ಅವು ಪರಮೇಕ್ಷಿ ಪುತ್ರನಾದ ನಾರದರೆ ದಾನವೇಂದ್ರ 14 ಲೋಕಗಳನ್ನು ಸಂಚಾರ ಮಾಡಿ ಬಂದಿರಬಹುದು. ಯಾವ ಯಾವ ಲೋಕಗಳಲ್ಲಿ ಏನೇನು ಹೊಸ ವರ್ತಮಾನ ನಡೆದಿರುವುದು ಚೆನ್ನಾಗಿ ತಿಳಿಸು ಮುನಿಪ. ಇಷ್ಟೇ ಎಂದ ಭಿನ್ನಪ್ಪ. ಅಹೋ ದಾನವೇಂದ್ರ, ಹೇಳುವನು ಚೆನ್ನಾಗಿ ಕೇಳು. ಅವೋ ಸ್ವಾಮಿ ನಾರದರೆ ಅದೇನು ಸವಿಸ್ತಾರವಾಗಿ ಹೇಳಿರಿ.
ಹರದರೆ ಕೈಲಾಸ ವೈಕುಂಠ ಸತ್ಯಲೋಕಾಧಿಪತಿಗಳ ದರ್ಶನವನ್ನು ಮಾಡಿಕೊಂಡು ಅಷ್ಟದಿಕ್ಪಾಲಕರ ಪುರಂಗಳನ್ನು ಸಂಚರಿಸಿ ಅವರವರ ಕ್ಷೇಮಲಾಭಗಳನ್ನು ಕೇಳಿ ಸಂತೋಷಪಟ್ಟು ಅಲ್ಲಿಂದ ಮೆಲ್ಲದೆ ಈ ಭೂಮಂಡಲಕ್ಕೆ ಇಳಿದು ಬಂದರು. ಅಹೋ ರಾಜೇಂದ್ರ, ಅಹೋ ಮುನಿವರ್ಯ, ಅಂಗ ವಂಗ ಕಳಿಂಗ ಕಾಶ್ಮೀರ ಮಗಧ ಮಾಳವ ಮೊದಲಾದ ದೇಶಗಳನ್ನು ತಿರುಗಿ ನಿನ್ನಲ್ಲಿಗೆ ಬಂದರು ರಾಜ. ಹೌದೇನು ಸ್ವಾಮಿ? ನಿನ್ನಂಥ ಪರಾಕ್ರಮೆಯೂ ನಿನ್ನಂಥ ದಯಪರನು ನಿನ್ನಂಥ ಸೌಭಾಗ್ಯವಂತನು ಈ 56 ದೇಶಗಳಲ್ಲಿ ಇಲ್ಲವೇ ಇಲ್ಲ. ಫಲ ಫಲ ಸ್ವಾಮಿ. ರಾಜೇಂದ್ರ, ಅಹೋ ಮುನಿವರ್ಯ, ಈಗೋ ನಿನ್ನ ಕೀರ್ತಿ ಎಂಬ ಚಂದ್ರನು ತ್ರಿಲೋಕಮಂ ತುಂಬಿ ಬೆಳಗುತ್ತಾನೆ. ನಿನ್ನ ಪರಂತು ಏನು ಮಾಡಲಿ ದೊರೆಯೇ, ಸಮೀಪದಲ್ಲಿ ದಿನ ಬಂದು ಮುಂದೆ ಬರುವುದಲ್ಲ. ಆದ ಕಾರಣ ಎನ್ನ ಮನಸ್ಸು ನಂಬಿತು. ಅದೇನು ಚೆನ್ನಾಗಿ ಹೇಳು ಸ್ವಾಮಿ. ಜಾಗ್ರತೆಯಿಂದ ನಿನಗೆ ತಿಳಿಸಬೇಕೆಂದು ಬಂದೆ. ಹೌದೇನು ಸ್ವಾಮಿ? ಅಪ್ಪೋ ರಾಕ್ಷಸೇಂದ್ರ, ಅಹೋ ಮುನಿವರ್ಯ, ಇದು ಹಾಗಿರಲಿ. ಕಮಲಾವತಿಯಲ್ಲಿ ನಡೆದ ವೈಭವವು ಅಷ್ಟೊಂದು ಹೇಳಲಿಕ್ಕೆ ನಿನಗೆ ಸಾಧ್ಯವಾಗದು. ಆ ಪುರಕ್ಕೆ ನಿನ್ನ ಪಟ್ಟಣವಾದರೂ ಸರಿ ಹೋಗದು. ಈ ವರ್ತಮಾನವು ಕೇಳಿರುವಿಲ್ಲವೋ ರಾಜ, ರಾಕ್ಷಸ ಕುಲ ತೇಜ. ಅಹೋ ಮುನ್ನಿ ಕುಲ್ಲಪ್ಪ ವನರಾದ ನಾರದರೆ ರಾಜೇಂದ್ರ, ಅಹೋ ಸ್ವಾಮಿ. ಅಪ್ಪೋ ರಾಘವೇಂದ್ರ, ಕಮಲಾವತಿ ಪುರದ ವೈಭವದ ಎನ್ನ ಪಟ್ಟಣದ ಶೃಂಗಾರಕ್ಕೆ ನಾದರ ಕಡಿಮೆ ಹಾಕಿರುವುದೇ ಹೇಗೆ? ಅಹೋ ಮುನಿವರ್ಯ, ಅಪ್ಪೋ ದಾನವೇಂದ್ರ, ನಾನೇನು ಸಾಮಾನ್ಯ ಬಲಕ್ಕನೇನಲ್ಲ. ಫಲ ಫಲ ಕಮಲಾವತಿ ಪಟ್ಟಣವನ್ನು ಕಿತ್ತಿಯನ್ನು ಅಷ್ಟದರ ತರುವ ಕಾರಣ ನನಗಿರ್ಲಿಕ್ಕಾಗಿ ಎಂಥ ಮಾತನಾಡಿದ್ರಿ? ಇದ್ದ ಮಾತನ್ನೇಳಿದನು ದಾನವೇಂದ್ರ. ಸ್ವಾಮಿ ಹರದರೆ ಅಪ್ಪೋ ರಾಜೇಂದ್ರ, ನನಗೆ ಸಮೀಪದಲ್ಲಿ ಒಂದು ಕುಂದು ಬರುವುದೆಂದು ಹೇಳಿದಿರಲ್ಲ, ಇದರ ಸಂಶಯ ಪೂರ್ಣ ಅತ್ತಿಕ್ಕಲ್ಲ. ಇದು ನನಗೆ ತಿಳಿಯಲಿಲ್ಲ. ಈ ಸಂಗತಿಯನ್ನು ತಿಳಿಸು, ಎನ್ನ ಮನದ ಸಂಶಯವನ್ನು ಬಿಡಿಸು ಮುನಿಪ. ಆಯಿತಾ ಎನ್ನ ಮನಕ್ಕೆ ತಾತ. ರಾಜೇಂದ್ರ, ಮತ್ತೆ ಹೇಳುವುದು ಚೆನ್ನಾಗಿ ಕೇಳು. ಅವರು ಸ್ವಾಮಿ ಹರದರೆ ಅದೇನು ಚೆನ್ನಾಗಿ ಹೇಳಿರಿ. ಅವೋ ಸ್ವಾಮಿ ಹರದರೆ ನಾನು ಈ ಸುದ್ದಿಯನ್ನು ಹೇಳುತ್ತೇನೆ, ಕಿವಿಗೊಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಸ್ವಾಮಿ ಹರದರೆ. ಅದು ಏನೆಂದರೆ, ಅದೇನು ಮುನಿವರ್ಯ? ಮೊದಲು ನಿನಗೆ ಕೊಡುತ್ತೇನೆಂದ ಹೆಸರಿಟ್ಟ ಕನ್ನೆಯನ್ನು ಆ ಶ್ರೀಕೃಷ್ಣನ ಮಗನಾದ ಮನ್ಮಥನಿಗೆ ನಿನ್ನ ಮಾವನಾದ ಕಮಲೇಂದ್ರನು ಮಾಡಿಕೊಟ್ಟು ಆ ಭಂಡ ಕಮಲನಿಂದ ಕಾರ್ಯವನ್ನು ಮಾಡಿರುವುದ ಸ್ವಾಮಿ. ತನ್ನ ಭಂಡಾರದಲ್ಲಿದ್ದ ದ್ರವವನ್ನು ಖರ್ಚು ಮಾಡಿ ಪಟ್ಟಣವನ್ನು ಶೃಂಗಾರ ಮಾಡಿ ಸಂಭ್ರಮದಿಂದ ಲಗ್ನ ಮಾಡುವುದಕ್ಕೆ ಯತ್ನಿಸಿರುತ್ತಾನೆ. ಅಹೋ ದಾನವೇಂದ್ರ, ಅಹೋ ಸ್ವಾಮಿ ಹರದರೆ ನೋಡಿ ನೋಡಿ ದನಗಳನ್ನು ಕಾಯುವ ಗೊಲ್ಲನ ಕೂಡ ಬೀಗತನ ಮಾಡಬಹುದೇ? ನಾನು ಸುಳ್ಳು ಹೇಳುವುದಿಲ್ಲ. ಶ್ರೀಕೃಷ್ಣನ ಸರ್ವಾಂಡವರಿಂದ ಕೂಡಿ ಮನ್ಮಥನನ್ನು ಕಳೆದುಕೊಂಡು ಸಂಭ್ರಮದಿಂದ ಪ್ರಯಾಣ ಮಾಡಿರುತ್ತಾನೆ. ಹೌದೇನು ಸ್ವಾಮಿ?
ನಾನು ನೋಡುತ್ತಾ ಬಂದೆನು. ಹ ಆ ಸಂಭ್ರಮವು ಎಷ್ಟೆಂದು ಹೇಳಲಿ ರಾಜ. ಅದೇನು ಸ್ವಾಮಿ? ನೀನು ಈಗಲೇ ಕಮಲಾವತಿಗೆ ಹೋದರೆ ಹ ರತಿದೇವಿ ನಿನಗೆ ದೊರೆಯುತ್ತಾಳೆ. ಹ ಇಲ್ಲವಾದರೆ ಎಷ್ಟು ಮಾತ್ರಕ್ಕೂ ದೊರೆಯುವುದಿಲ್ಲ. ಹೌದೇನು ಸ್ವಾಮಿ? ಅಂಥ ರತಿಯನ್ನು ಬಿಡುವುದಕ್ಕೆ ನಿನ್ನ ಕೈಯಲ್ಲಿ ಬಳೆಯನ್ನು ಇಟ್ಟುಕೊಂಡಿರುವೆ ಹೀಗೆ. ಅಹೋ ರಾಜೇಂದ್ರ, ಹೋ ಮುನಿವರ್ಯ, ಆ ಬಾಲೆಯ ಸೌಂದರ್ಯ ಎಷ್ಟೊಂದು ವರ್ಣಿಸಲಿ. ಅದೇನು ಸ್ವಾಮಿ? ತೊಂಡೆ ಹಣ್ಣಿನಂತೆಯ ತುಟಿಯು, ಬಾಳೆ ದಿಂಡಿನಂತೆಯ ಗಿಡಗಳು, ಆಹಾ ಚಂದ್ರನಂತೆ ಹೊಳೆಯುವ ಮುಖವು. ಹೌದೇನು ಸ್ವಾಮಿ? ಈ ಪ್ರಕಾರ ಸೌಂದರ್ಯ ಉಳ್ಳಂತ ರತಿಯನ್ನು ಆ ಪುಂಡನಾದ ಮನ್ಮಥನ ಮಾಡಿಕೊಂಡು ಹೋದ ಮೇಲೆ ಇವೆಂದೂ ಸಾರ್ಥಕವೇನು? ಅಂಥ ರತಿಯನ್ನು ಬಿಡುವುದಕ್ಕೆ ನಿನ್ನ ಕೈಯಲ್ಲಿ ಬಳೆಯನ್ನು ಇಟ್ಟುಕೊಂಡಿರುವೆಯಾ ಹೇಗೆ? ಆ ಕಮಲ ರಾಜನೇ ನಿನ್ನನ್ನು ಆಕೆಗಿಂತ ಕಡೆ ಮಾಡಿದಂತೆ ತೋರುತ್ತದೆ. ಹೌದೇನು ಸ್ವಾಮಿ? ಅಯ್ಯೋ, ನಿನಗೆ ಲಗ್ನಕ್ಕೆ ಬರಬೇಕಂದ್ರೆ ಒಂದು ಪತ್ರ ಸಹ ಬರೆಯಲಿಲ್ಲ ಸ್ವಾಮಿ. ಎಷ್ಟು ಸಾಕ್ಷಾರವಾದಿಯಪ್ಪ. ನಿನ್ನ ಭೀಕರ ಎತ್ತಲಡಿಗಿತು ದಾನವೇಂದ್ರ, ಸದ್ಗುಣ ಸಾಂದ್ರ. ಅಪೋ ದಾನವೇಂದ್ರ, ಬಂಡ ಕಮಲನ್ನು ಎನ್ನನ್ನು ಮೋಸಗೈದು ಆ ಬಂಡ ಪುಂಡರೀಕಾಕ್ಷನ ಮಗನಿಗೆ ಮಗಳನ್ನು ಕೊಟ್ಟರೆ ಅಯ್ಯೋ ನನ್ನನ್ನು ಮರೆತು ಬಿಟ್ಟೆ. ಅಯ್ಯೋ ನಾನೇನು ಮಾಡಲಿ ಸ್ವಾಮಿ ಹರದರೆ? ಈ ಕ್ಷಣ ಹೋಗಿ ಆ ಪಟ್ಟಣವನ್ನು ಧಾಳ ಧೂಳಿ ಮಾಡಿ ಹಣಗಳನ್ನು ಕಡಿಮೆನಿಟ್ಟುವೆ. ರತಿ ಎಂಬ ಬಂಡ ಮುಂಡೆಯನ್ನು ಎನ್ನ ಪಟ್ಟಣದ ಅರಸಿಯಾಗಿ ಮಾಡಿಕೊಳ್ಳದಿಟ್ಟರೆ ಪಾಪುರೇ ಸೃಷ್ಟಿ ಪಾಲಕರ ಹೊಟ್ಟೆಯಲ್ಲಿ ಹುಟ್ಟಿದ ಸಾರ್ಥಕವನ್ನು ಮುನಿಪ ಆರಿಸಿ ಬರೋ ನೋಡ ಕಳ್ಳಕಮಲನ ಕುಲದೀಪ. ಚೆನ್ನಾಗಿ ಕೇಳು. ಅವೋ ನೀವು ಯಾಕೆ ಅಂತ ಹಾಗೆ ಹೇಳು. ಬ್ರಹ್ಮಾದಿಗಳು ಬೀಡಿಲ್ಲ. ಅಂಥ ಬಡ ಕಮಲನ ಪಾಡಿಯನ್ನು ಸುತ್ತದೆ. ಹೌದೇನು ಸ್ವಾಮಿ? ಜಾಗೃತಿಯಿಂದ ಶ್ರೀ ಅಮರೇಶ್ವರನ ಚರಣವನ್ನು ಧ್ಯಾನಿಸುತ್ತ ಕಮಲಾವತಿಗೆ ಹೋಗಿ ಒಪ್ಪಿದ ಕಮಲನನ್ನು ಸಂಹರಿಸಿ ರತಿಯನ್ನು ತಂದರೆ ನಿನ್ನ ಪುಣ್ಯಕ್ಕೆ ಸ್ವರ್ಗ ಮಧ್ಯ ಪಾತಾಳ ಲೋಕಗಳು ಬೀಡಿಲ್ಲ. ಜಾಗೃತಿಯಿಂದ ಹೋಗುದರಿಯೇ. ಹೌದೇನು ಸ್ವಾಮಿ? ನಿನಗೆ ಚೆನ್ನಾಗಿ ಲಗ್ನವಾಗುತ್ತದೆ. ಆ ದೇವಿ ವಶಕ್ಕೆ ನಿನ್ನ ಕೊಡುವರು. ನೀನು ತೆರಳುವ ಕಾರ್ಯವನ್ನು ಆ ದೇವಿ ಕೈಗೂಡಿಸುವಳು. ನಿನಗೆ ಅಪ್ಪಣೆಯನ್ನು ಕೊಡು. ಕಮಲಾವತಿಗೆ ಹೊರಡು ರಾಜ ರವಿಕೋಟಿ ತೇಜ. ಸಂತೋಷದಿಂದ ಹೋಗಿ ಬನ್ನಿರು ಸ್ವಾಮಿ ಸಚ್ಚನ ಪ್ರೇಮಿ.
ಸಾರಥಿ ದೇವ ಈ ಮೂರ್ಖ ರಾಕ್ಷಸನಂತ ಕಮಲ ರಾಜನಲ್ಲಿಗೆ ಕಳಿಸಿದನು. ಹಾ ಮುಖ್ಯವಾಗಿ ನನ್ನ ಕಾರ್ಯ ಏರಿಸಿದ್ದು ಹೌದೇನು ದೇವ? ನೀನು ಹೋಗಿ ಬರುವುದು ಜಾಗ್ರತೆ. ಯಪ್ಪ ಅಲ್ಲಿ ಕಳ್ಸಬಲ್ಲ ಸುಮನಗಳಿಗೆ ಹಂಗೆ ಕಳ್ಸಿದ್ರೆ ಬೆಸ್ಟ್ ತಾನು ನಿದ್ದೆ ಮಾಡ್ತಿದ್ದ. ಅಲ್ಲಿ ಯಾಕೆ ಕಳ್ಸಿದ್ದೇನೆ ಗೊತ್ತಿಲ್ಲ, ಜಗಳಾಡಕ ದೇವಿ ಎಲ್ಲರೂ ಒಟ್ಟಿಗೆ ಬರಬೇಕು. ಅಪ್ಪಣೆಯಿಂದ ಕಮಲಾವತಿಗೆ ತೆರಳಿ ಮಪ್ಪಿನಿಂದಿರುವ ಕಮಲನನ್ನು ಸಂಬಂಧ ರಥೆಯನ್ನು ತಂದೆಯನ್ನ ಪಟ್ಟಣದ ಹೆಂಡತಿಯನ್ನಾಗಿ ಮಾಡಿಕೊಳ್ಳುವೆ. ಜಾಗೃತಿಯಿಂದ ಹರಮನಿಗೆ ಹೋಗಿ ಸಂಧಾನಕ್ಕೆ 9 ತುರುಗಳನ್ನು ವಂದಿಸು, ತಂದು ನಿಲ್ಲಿಸು. ಕಮಲಾವತಿಗೆ ಚೂಟಿಯಿಂದ ಬಿಡಿರಥ ಕಮಲನನ್ನು ಮಾಡಿಕೊಂಡು ಇವನದೊಳಗೆ ವಿಶ್ರಾಂತಿ ತಗೊಳ್ಳೋಣ ಮಾತಾಡುತ್ತೆ. ಬಹು ಜಾಗ್ರತೆ ಎಲ್ಲಿ ನೋಡಿದ್ರು ಮಲ್ಲಿಗೆ ಕಮಲ ಪುಷ್ಪಗಳಿಂದ ಭರಿತವಾದ ಪುಷ್ಪ ಕಮಲಾಂಧರು ಸಾಧಗ್ರಹಬಲದಿಂದ ತನ್ನ ಸಖ್ಯರೊಡನೆ ವಿನೋದ ಹಾಡಗಳನ್ನು ಆಡುತ್ತಿರುವ ಶ್ರೀರತ್ನಳು ಧಾರಾಗಿರಬೇನು. ಸಾರಥಿ ಪದ್ಮಿನಿ ಎಂಬ ಕಾಮಿನಿ ತನ್ನ ನಿಜ ರೂಪದೊಳ ಬಿದ್ದು ಮರ್ತಿಯ ಪ್ರಸನ್ನವತಿಯಿಂದ ಎನ್ನ ಪತಿಯಾದ ರತಿ ಆಗಮನವನ್ನೇ ನಿರೀಕ್ಷಣೆ ಮಾಡಿಕೊಂಡಿರುವ ಶ್ರೀರತ್ನಳು ಧಾರಾಗಿರಬಹುದು. ಹೌದೇನು ದೇವ? ಸಾರಥಿ ಇವಳ ಕಣ್ಣು ಹುಟ್ಟು ನೋಡಿದ್ರೆ ಆ ಶಿವನಲ್ಲಿರುವ ಸರ್ಪವು ಸರ್ರನ್ನು ನನಗೆ ಬಂದಿದೆ. ಇಂಥ ಸ್ತ್ರೀಗಳಾದ ರತಿಯನ್ನು ತಂದೆ ನನಗೆ ಲಗ್ನ ಮಾಡಿದರೆ ಸಾರ್ಥಕವೇನು? ಯಾಕೆ ದೇವ ಮೊದಲು ಈ ನಾರಿ ಮನೆಯ ಜನನ ಸ್ಥಿತಿಗಳನ್ನು ನೋಡಿದ ಬಳಿಕ ಮುಂದಿನ ಹಳತಿನ ನೋಡಿಕೊಳ್ಳಬಹುದು. ಮೊದಲು ಈ ನಾರಿ ಮಣಿಗಳ ಸಮೀಪಕ್ಕೆ ರಥವನ್ನು ಬಿಡು ಸಾರಥ್ಯ. ಯೋಗಿ ಜಾಗ್ರತೆ ಹೋಗುದೇ. ಹೃದಯವನ್ನು ಧಿಕ್ಕಾರ ಮಾಡುವ ಚಂದ್ರಾವತಿನೇ, ನಿನ್ನ ದಿವ್ಯ ದರ್ಶನದಿಂದ ನನಗೆ ಮದನಾತುರ ಉದ್ಭವಿಸುತ್ತಿರುವುದು. ಆದ ಕಾರಣ ಸಂದೇಶ ಪಡೆದ ನಿನ್ನದಾರು ನಿನ್ನ ಜನನ ಜನಕಿಯ ನಾಮದೇನು, ನಿನ್ನ ಪ್ರೀತಿಯಿಂದ ಕರೆಯುವ ಹೆಸರೇನು ವಿಸ್ತಾರವಾಗಿ ಕೇಳುವಂತೊಳಗೆ ರಮಣೆ ಸಾಧುಗಳವರಣೆ. ಸುಂದರ, ನಾವು ದಾರಾದರ ಗೋಷ್ಠಿ ನಿನಗೆ ತೆಗಿಬೇಕು. ಆಹೋ, ಸ್ತ್ರೀಯರ ಹಂತರ್ಯವು ತಿಳಿಯಲು ಯಾರಿಗಾದರೂ ಅಸಾಧ್ಯ. ಸ್ತ್ರೀಯರ ಸ್ವಭಾವವೇ ಇಂಥದ್ದು. ಅಹೇ ವೀರಾದಿ ವೀರನೇ, ಅಹೇ ನಮ್ಮಂತ ಸ್ತ್ರೀಯರನ್ನು ಈ ರೀತಿಯಾಗಿ ಮಾತನಾಡಿಸುವುದು ನಿಮ್ಮಂತ ಪುರುಷರಿಗೆ ಲಕ್ಷಣವಲ್ಲ. ಅದು ಯಾಕೆ ಲಕ್ಷಣವಲ್ಲ ಸ್ತ್ರೀಯಳೇ? ಅಹೇ ವೀರಾದಿ ವೀರನೇ, ಅಹೇ ಸ್ತ್ರೀಯಳೇ, ಈ ರೀತಿಯಾಗಿ ಪರಸ್ತ್ರೀಯರನ್ನು ಮಾತನಾಡಿಸುವುದು ನಿಮ್ಮಂತ ಪುರುಷರಿಗೆ
ಇದು ಸೌಖ್ಯವಾದ ಮಾತು. ಅಹೇ ಪ್ರಿಯಳೇ, ಹೋಗಲಿ ಬಿಡು. ನಿನ್ನನ್ನು ಮೋಸ ಮಾಡಲಿಕ್ಕೆ ಬರಲಿಲ್ಲ ಎಂದು ತಿಳಿರಾಣೆ ಪಡಿಬೇಡೆ. ಅಹೋ ಪ್ರಿಯ, ಅಹೇ ಪ್ರಿಯಳೇ, ಹೇಳಲಿಕ್ಕೆ ಅದೇನು ಚೆನ್ನಾಗಿ ಹೇಳು. ಮೋಹನಂಗೆ ಕೇಳು. ಅದೇನು ವಿಸ್ತಾರ ಹೇಳಿದಂತೆ. ಒಲವಿನ ಚೆಲುವ ಮೋಹನಾಂಗ, ಅಹೇ ಮೋಹನಂಗೆ, ಈಗ ನಿನ್ನ ಮನಸ್ಸಿಗೆ ಹೇಗಾಯ್ತು? ಅಹೇ ಸುಂದರಿ, ನಿನ್ನ ಮಧುರವಾದ ಗಾನದಿಂದ ನನಗೆ ಮದನಾತರು ಉದ್ಭವಿಸುತ್ತಿರುವುದು. ಆದ ಕಾರಣ ಸಂದೇಶ ಪಡೆದು ಎಲ್ಲ ತೊಡೆಯ ಮೇಲೆ ಕುಳಿತುಕೊಂಡಳು ರಮಣಿ ಸದ್ಗುಣ ಬರಡೆ. ಇದಲ್ಲದೆ ಮತ್ತೆ ಹೇಳು. ಅದೇನು ವಿಸ್ತಾರ ಬಗ್ಗೆ ಸುಂದರಿ. ಹೂವಾಗಿ
ಕಾಲದಿಂದ ನನಗೆ ಮಗನ ಹತ್ರ ಉದ್ಭವಿಸುತ್ತಿರುವುದು. ಆದ ಕಾರಣ ಸೇನಾಗ್ರಹವನ್ನು ಸಿದ್ಧಪಡಿಸುವಂತಳು ರಮಣೀಯ ಸದ್ಗುಣ ಬರಡೆ. ಅಹೇ ಕಾಂತ ಅಹೇ ಕಾಂತೆ, ಸುಂದರ ಸುಂದರ, ಹೇಳುವಿನ ಕೇಳು. ಅದೇನು ವಿಸ್ತಾರವಾಗಿ ಹೇಳಕಾಂತೆ. ಸಂತೋಷ ಹರಳುವ ಸಮಯ ಹರೆಯೋಣ ಚಿಂತೆಯ ಇದು ರಮ್ಯ ಚೈತ್ರ ಕಾಲ ಇದು ರಮ್ಯ ಚೈತ್ರ ಕಾಲ. ಅಹೇ ಪ್ರಿಯಳೇ, ನಾನು ಸಹ ಹಿರಿಯರ ಆಜ್ಞೆಯನ್ನು ನಡೆಸಲು ಸಿದ್ಧನಾಗಿರು. ನಿನ್ನ ಇಷ್ಟದಂತೆ ಆಗಬಹುದು ಕಾಂತೆ. ಧೀಮಂತೆ ಆಗಲಿ ಕಾಂತ. ಲಗ್ನಕ್ಕೆ ಬಂದ ಈಗನ ಉದ್ಧಾನವನದಲ್ಲಿ ಹೇಳುವಂತೆ ತಗ್ಗಾಳಿ ಬಗ್ಗಾಳಿ ಗರಿಯನ್ನು ಮಾಡುತ್ತಾ ಶಿವತೃಣನ ಮಹಾವೈಭವವನ್ನು ಕಳೆದುಕೊಂಡು ಬಾ ಸುಲ್ತಾನ ಸೂಡ ಬಂದ ತಮ್ಮ ಶ್ರೀನಿಂದ ಮಗ ಬಾರಪ್ಪ ಇಲ್ಲಿ ಎದುರಿಗೂ ಮಾರಿಲ್ಲ. ಅಲಂಕರಿಸು. ನಿನ್ನ ಇಷ್ಟದಂತೆ ಆಗಲಿ ಕಮಲ ರಾಜ. ಆಹೋ ಭೀಮಸೇನ, ಆಹೋ ಕಮಲ ರಾಜ, ನಿನ್ನ ಇಷ್ಟದಂತಾಗಲಿ. ಆಹೋ ಕಮಲ ರಾಜ, ನಿನ್ನ ಇಷ್ಟದಂತಾಗಲಿ. ತೆಗೆದುಕೊಂಡು ಪ್ರತಿ ಒಳಗೆ ಎನ್ನ ಕಾಂತಿಯನ್ನು ಬರೆಯೋಣ ಸಾರಥ್ಯ ಜಾಗೃತಿ. ಲಗ್ನಕ್ಕೆ ಬಂದ ಬೇಗರ ರುಕ್ಮಣಿ ದ್ರೌಪದಿಗಳು ಮರ್ಯಾದೆಯಿಂದ ಏರುಕೊಂಡು ಕರೆದುಕೊಂಡು ಬಾ ಕಾಂತಿ. ಧೀಮಂತ ನಿನ್ನ ಇಷ್ಟದಂತೆ ಆಗಲಿ ಕಾಂತ. ಬನ್ನಿ
ವಾಪುವ ವಾಪುವ ಈ ಕಮಲನ ವೈಭೋಗವನ್ನು ನೋಡಿದೆಯಾ? ನೋಡಿದ್ರೆ ದೇವ ಯಾದವರ ಬಂದ ಎಲ್ಲ ಸಾರಥಿ ಬಹುದಿ ಯಾದವರ ಬಂಧತ್ವವನ್ನು ಮಾಡಿದನು, ಅಯ್ಯೋ ಎನ್ನನ್ನು ಮರೆತು ಬಿಟ್ಟನು. ಹೌದೇನು ದೇವ ಆ ಸಾರಥಿ ಬಹುದಿ ಈ ಕಮಲನ್ನು ಮಾಡಿದ ಚರ್ಯವನ್ನು ನೆನೆಸಿಕೊಂಡರೆ ನನ್ನ ಮನದೊಳ ಕೋಪಾಗ್ನಿ ತತ್ತರಲ್ಲಂದು ಬರಕರಿಯುವುದು. ಎಲ್ಲ ಸಾರಥಿ ಬಹುದಿ ಯಾದವರ ಪಾಂಡವರು ಎಷ್ಟು ವೈಭೋಗದಿಂದ ಕುಳಿತಿರುವರಲ್ಲ ಸಾರಥಿ. ಹೌದು ದೇವ ಇತ್ತ ಬಾ ಇಲ್ಲಿ ನೋಡು. ಅದೇನು ದೇವ ಕುರುಮಂಡಲೇಶನ ಸಭೆ ಎಲ್ಲ ಸಾರಥಿ ಇತ್ತ ಬಾ. ಎಲ್ಲ ಸಾರಥಿ ಇತ್ತ ಬಾ ಇಲ್ಲಿ ನೋಡು. ಅದೇನು ದೇವ ಭಾಗ್ಯ ಉಳ್ಳ ಎಣ್ಣನ್ನು ರೊಕ್ಕಸರು ಸುಳ್ಳ ಸಣ್ಣ ಮಾಡಿ ಅಸುರರ ದೆಬ್ಬೆಗೆ ತಾಳಲಾರದೆ ವರದಿಯಲ್ಲಿ ಮಾನಗೆಟ್ಟು ವಾಸ ಮಾಡಿದವನು. ಇಂದು ಈ ಕಮಲನ ಸಭೆಯಲ್ಲಿ ನಾನೇ 14 ಲೋಕಕ್ಕೆ ಸಂರಕ್ಷಣಕರ್ತನೆಂದು ಈ ಕಮಲನ ಸಿಂಹಾಸನದ ಮೇಲೆ ಹೌದೇನು ದೇವ ಕೃಷ್ಣನೆಂಬ ಹತಮನು ಹತಮನು ಇವನ ಅನ್ನುವನು ಇವನು ತಾವನಾಗಿರಬಹುದು. ಸಾರಥಿ ಕುಲಗೇಡಿಯಾದ ಕೃಷ್ಣನೆಂಬ ಭಂಡನು ಹೌದು ದೇವ ಸಾರಥಿ ಇತ್ತವ ಇಲ್ಲಿ ನೋಡು. ನೋಡಿದರೆ ದೇವ ಕುರುಮಂಡಲೇಶನ ಸಭೆಯಲ್ಲಿ ಕುಂಡೆಯ ಮೇಲಿನ ಸೀರೆಯನ್ನು ಬಿಚ್ಚಿ ಮರ್ಯಾದೆಯನ್ನು ಕಳೆಯುವಾಗ ನೋಡಲಾರದೆ ಮಾತನಾಡಲಾರದೆ ಗಂಡ ಸತ್ತ ರಂಡೆಯಂತೆ ಮುಖಮಂಡಲವನ್ನು ಈ ಭೂಮಂಡಲಕ್ಕೆ ತಗ್ಗಿಸಿಕೊಂಡ ಬಂಡನು ಇಂದು ಈ ಕಮಲನ ಸಭೆಯಲ್ಲಿ ಕರದಲ್ಲಿ ಕದರ್ಖಂಡವನ್ನು ಹಿಡಿದುಕೊಂಡು ಕುಳಿತಿರುವ ಮಗ ತಿಂಡಿ ಭಾಗನಾದ ಬಂಡ ಭೀಮನೆಂಬ ಹದಮನು ಸಾರಥಿ ಇತ್ತ ಬಾ ಇಲ್ಲಿ ನೋಡು. ಅದೇನು ದೇವ ಮೋಸದಿಂದ ವೇಷೆಯನ್ನು ಧರಿಸಿ ಕಳ್ಳತನದಿಂದ ಕನ್ಯೆಯನ್ನು ಕದ್ದೊಯ್ದು ಲಗ್ನವನ್ನು ಮಾಡಿಕೊಂಡು ಬೃಹನ್ನಳ ಎಂಬ ನಾಮವನ್ನು ಧರಿಸಿದ ಇಂದು ಈ ಕಮಲನ ಸಭೆಯಲ್ಲಿ ನಾನೊಬ್ಬ ಗಂಡಸಂದು ಕರದಲ್ಲಿ ದೇವಿಯನ್ನು ಬಿಡಿದುಕೊಂಡು ಕುಳಿತಿರುವ ಅರ್ಜುನನೆಂಬ ಮೋಸಗಾರನು ಸಾರಥಿ ಇತ್ತ ಬಾ ಇಲ್ಲಿ ನೋಡು. ನೋಡಿದರೆ ದೇವ ಈ ಧರಣಿಯಳು ಸ್ತ್ರೀಯಳಾದ ಮಿಗಿ ನೆನಪು ಚಂದ್ರನಿಂದ ಹೊಳೆಯುವ ಅತಿರೂಪವತಿಯಳಾದ ರತಿಯನ್ನು ಎನಗೆ ಸತಿಯಾಗುವಳೆಂದು ಮನದೋಳು ಹಿರಿಯಿರಿ ಹಿಕ್ಕಿನಿಂದ ಕುಳಿತುಕೊಂಡಿರುವ ಮನಮತನೆಂಬ ಪಶು ಸಾರಥಿ ಇತ್ತ ಬಾ ಇಲ್ಲಿ ನೋಡು. ತಮ್ಮನೆಂಬ ಮಮಕಾರವನ್ನು ಮರೆತು ಹೆಣ್ಣರಿಗೆ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡಲಿಕ್ಕೆ ಯತ್ನಿಸಿದ ಮಕ್ಕಳಾದ ಕಮಲಾಗಂಜಿ ಎಂಬ ಕಡುಮೂರ್ಖನು ಅಲ್ಲಪ್ಪ ನೀನು ಹೆಂಗನೆ ಹೇಳಪ್ಪ ಸಾರಥ ಕಾಲ್ಕೊಂಡು ಹೋಗ್ಬಿಟ್ಟು ನೋಡ್ಬಿಡಪ್ಪ. ಸಾರಥಿ ಎತ್ತ ಬಾ ಇಲ್ಲಿ ನೋಡು. ಕುರುಮಂಡಲೇಶನ ಸಭೆಯಲ್ಲಿ ಕೊಂಡು ಗಲಿಯಾದ ದುಶ್ವಾಸನು ಕುಂಡೆಯ ಮೇಲಿನ ಸೀರೆಯನ್ನು ಬಿಚ್ಚಿ ಚರಣೆ ಎಳೆದರು. ನಾಚಿಕೆ ಇಲ್ಲದೆ ಮುಖಮಂಡಲವನ್ನು ಈ ಭೂಮಂಡಲಕ್ಕೆ ತೆಕ್ಕಿಸಿಕೊಂಡ ಕುಳಿತ ಬಂಡಳು
ಇಂದು ಈ ಕಮಲನ ಸಭೆಯಲ್ಲಿ ಕರದಲ್ಲಿ ಅಕ್ಷತ ತಟ್ಟೆಯನ್ನು ಹಿಡಿದುಕೊಂಡು ನೆಟ್ಟಗೆ ನಿಂತಿರುವ ಭ್ರಷ್ಟ ದ್ರೌಪದಿಯಾದ ಭ್ರಷ್ಟರು ಯವ್ವ ಎಲ್ಲ ಕಾಲ ಮಾತ್ರ ದೂರ ಇಡು. ಇಲ್ಲಿ ನೋಡು ನಾನು ಮುಂಜಾನೆ ಆಟಕ್ಕೆ ಹೋಗಿಲ್ಲ. 14 ಲೋಕಕ್ಕೆ ಸಂರಕ್ಷಣ ಕರ್ತನಾದ ಶ್ರೀಕೃಷ್ಣನೇ ನನಗೆ ಬೀಗನಾದ ಮೇಲೆ ಇನ್ಯಾವ ರಾಜ್ಯರುದಾವ ಲೆಕ್ಕದೊಳಗೆ ಕ್ಷಮ ಎಂದು ಸ್ವಚ್ಛದಿಂದ ಕುಳಿತುಕೊಂಡಿರುವ ಮಾತಾತನಾದ ಉದಿ ಕಮಲ ನಮ್ಮ ಬಂಡನು ಸಾರಥಿ ಇತ್ತ ಬಾ ಇಲ್ಲಿ ನೋಡು ಯಾದವರ ಪಾಂಡವರು ಎಷ್ಟು ವೈಭೋಗದಿಂದ ಕುಳಿತಿರುವರಲ್ಲೋ ಸಾರಥಿ. ಹೌದೇನು ಭೂಪತಿ? ಇರಲಿ, ಮೊದಲು ಎನ್ನ ಮಾವನಾದ ಕಮಲನನ್ನು ಮಾತನಾಡಿಸುವೆ. ಅಲ್ಲ, ಈ ಮಾವನಾದ ಕಮಲೇಶ, ನೀನು ಮಾಡಿದ ಸಾಹಸಕ್ಕೆ ನಾ ಮೆಚ್ಚಿದೆ. ನಿನ್ನ ಪುಣ್ಯಕ್ಕೆ ಎಣಿಕೆ ಇಲ್ಲ. ಅದು ಯಾತಕ್ಕೆಂದರೆ ತ್ರಿಲೋಕ ಪಾಲಕನಾದ ಶ್ರೀಕೃಷ್ಣನೇ ನಿನಗೆ ಬೀಗನಾದ ಮೇಲೆ ಯಥೋಚಿತ ನಮ್ಮಂಥ ರಾಜ್ಯರು ನಿನಗೆ ದಾವ ಲೆಕ್ಕಗಳಿಗೆ ಜಮ. ಎಲ್ಲ ಈ ಮಾವ, ನೀನೇ ಧನ್ಯ, ನೀನೇ ಪರಾಕ್ರಮಿ. ನೀನು ಮಾಡಿದ ಕೃತಕ್ಕೆ ನನ್ನ ಮನಸ್ಸು ಆನಂದವಾಯಿತು. ಎಲ್ಲ ಈ ಮಾವ, ನಿನಗೆ ಪತ್ರ ಬರೆಯಲಿಕ್ಕೆ ತುಂಡು ಕಾಗದ ಸಿಕ್ಕಿರುವುದು ಎಲ್ಲ ಈ ಸೋದರ ಮಾವ, ನಿನಗೆ ಎಲ್ಲ ಈ ಮಾವ ಮೃತ್ಯು ದೇವತೆಗೆ ಬಾಗೀನು ಕೊಟ್ಟಿಲ್ಲವೆಂದು ಸಿಟ್ಟಾಗಿರವ. ಆದ ಕಾರಣ ನಿನ್ನ ಪ್ರಾಣವನ್ನು ಗುರಿ ಮರಿಯಂತೆ ಮಾಡಿ ಊರಿನ ದೇವತೆಗೆ ಹೌದಿಯನ್ನು ಕೊಟ್ಟು ಸಂತೋಷ ಪಡಿಸುವ ಮಾವ ತಿಳಿಸಾರಿಲ್ಲ ಮಾವ. ಎಲ್ಲರೂ ಮಾವ ಮಾವ ಅನ್ಕಂತ ನನ್ನ ಕಾಲ ಮುರಿದು